ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಹಠ ಬಿಡದೆ RSS ರಿಜಿಸ್ಟರ್ಡ್ ಅಲ್ಲ, ಅದಕ್ಕೆ ಹಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಪಟ್ಟು ಸಡಿಲಿಸದೆ ಸೆಡ್ಡು ಹೊಡೆದಿರುವಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೀಗ ಕೈ ಪ್ರಮುಖ ನಾಯಕರು, ಕೈ ಮಂತ್ರಿಗಳೇ ಶಾಕ್ ಕೊಟ್ರಲ್ಲ. ಅಸಲಿಯತ್ತನ್ನು ತೆರೆದಿಟ್ಟಂಗಾಯಿತು. ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರದ ಬಳಿಕ ಈಗ ಅಲ್ಲಿ ಕೋರ್ಟ್ ಇನ್ನೂ ರಿಪೋರ್ಟು ಶಾಂತಿ ಸಭೆಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅದಿನ್ನೂ ಅಂತಿಮ ಆಗಿಲ್ಲ. ಅದರ ಬಳಿಕ ಈಗ ಮಹತ್ವದ ಬೆಳವಣಿಗೆ ಆಗ್ತಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, RSS ಪಥಸಂಚಲನ ಅಂತೂ ಈಗ ರಾಜ್ಯವ್ಯಾಪಿ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಈಗ ಶಿರಾಳಕೊಪ್ಪದಲ್ಲಿ ನಡೀತು, ಶಿವಮೊಗ್ಗದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಡೆಸಿದ್ದಾರೆ. ರಾಜ್ಯವ್ಯಾಪಿ ಜಿಲ್ಲಾವಾರು ಬಹುತೇಕ ಕಡೆಗಳಲ್ಲಿ 100 ವರ್ಷಗಳನ್ನು ಪೂರೈಸಿರೋ ಹಿನ್ನೆಲೆ ಯಶಸ್ವಿ ಪಥಸಂಚಲನ ಸಾಗ್ತಾ ಇದೆ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಡೇಟ್ ಮುಂದಕ್ಕೆ ಹೋಗ್ತಾ ಇದೆ ಈಗ. ಯಾಕಂದರೆ ಶಾಂತಿ ಸಭೆ ಫೇಲ್ ಆಗಿದೆ. ಕೋರ್ಟಲ್ಲಿ ಇನ್ನೂ ಒಂದು ಚಾನ್ಸ್ ಕೊಡಿ, ಶಾಂತಿ ಸಭೆ ಮಾಡ್ತೀವಿ ಅಂತ ಸರ್ಕಾರ ಕೇಳಿಕೊಂಡ ಕಾರಣದಿಂದ ಅದಕ್ಕೆ ಮತ್ತೆ ಮುಂದೆ ಹೋಯ್ತು. ಈಗ ಚಿತ್ತಾಪುರದಲ್ಲಿ ನಿಲ್ಲಿಸೋದಕ್ಕಾಗದಿದ್ರು ಪ್ರಿಯಾಂಕ್ ಖರ್ಗೆ ಅವರು ಅಂದುಕೊಂಡಂತೆ ಮುಂದಕ್ಕಂತೂ ಹಾಕುವಲ್ಲಿ ಸರ್ಕಾರದ ಪ್ರಯತ್ನ ಯಶಸ್ವಿಯಾಗಿದೆ. ಅದರ ಬೆನ್ನಲ್ಲೇ ಈಗ ನೋಡಿ, ಕೆಂಬಾವಿಯಲ್ಲಿ ಅಂದರೆ ಅವರ ಪಕ್ಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ, ಅಲ್ಲೂ ಕೂಡ ಇದೇ ರೀತಿ. ಅಂದರೆ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಫ್ಯಾಮಿಲಿ ಪ್ರಭಾವ ಇರುವಂಥ ಡಿಸ್ಟ್ರಿಕ್ಟು ಏರಿಯಾಗಳಲ್ಲಿ ಮಾತ್ರ ಹಿಂಗಾಗ್ತಿದೆಯಾ ಅನ್ನೋ ಪ್ರಶ್ನೆ, ಅನುಮಾನ ಅಂತೂ ಸಹಜವಾಗಿ ಬರುತ್ತೆ. ಅಲ್ಲಿ ಗುರುಮಿಟ್ಕಲಲ್ಲೂ ಹಿಂಗೆ ಆಯಿತು. ಅಲ್ಲಿ RSS ಹಠ ಬಿಡದೆ ಪಥ ಸಂಚಲನ ಮಾಡಿ ಖರ್ಗೆ ಅವರ ಕರ್ಮಭೂಮಿ, ಸೀನಿಯರ್ ಖರ್ಗೆ ಅವರ ಕರ್ಮಭೂಮಿಯನ್ನು ತೋರಿಸಿದ್ದಾಯಿತು. ಪಥ ಸಂಚಲನ ಯಶಸ್ವಿಯಾಗಿ ನೆರವೇರ್ತಲ್ಲಿ. ಈಗ ಯಾದಗಿರಿಯ ಕೆಂಬಾವಿಯಲ್ಲೂ ಕೂಡ ಅದೇ ರೀತಿ ಆಗಿದೆ. RSS ಪಥ ಸಂಚಲನದ ಕುರಿತು ಜಟಾಪಟಿ ಶುರುವಾಗಿದೆ. ಅವರು ಮಾಡಿದರೆ ನಾವೂ ಮಾಡ್ತೀವಿ, ಅವರು ಕೊಟ್ಟರೆ ನಮಗೂ ಕೊಡಬೇಕು ಅಂತ ದಲಿತ ಸಂಘಟನೆಗಳು ಈಗ ಹಠ ಹಿಡಿದಿವೆ. ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಇಲ್ಲೀಗ ಕಾಂಗ್ರೆಸ್ನ ಮಂತ್ರಿಯೊಬ್ಬರ ರಿಯಾಕ್ಷನ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಹಠ ಹಿಡಿದವ್ರಿಗೆ ದೊಡ್ಡ ಉತ್ತರದಂತೆ ಕಾಣಿಸ್ತಿದೆ. BJP RSS ಬೇರೆಯವರು ಆಡಿದ್ರೆ ಒಂದು ಲೆಕ್ಕ, ಆದರೆ ಮಿನಿಸ್ಟ್ರಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡಿ. ಯಾದಗಿರಿ ಉಸ್ತುವಾರಿ ಸಚಿವ ದರ್ಶನಾಪುರ ಅವರ ರಿಯಾಕ್ಷನ್ ಇದು. RSS ಪಥಸಂಚಲನ ಮಾಡಿದಿನಾನೇ ನಾವು ಮಾಡ್ತೀವಿ ಅಂತ ಕೇಳೋ ತಪ್ಪಾಗುತ್ತೆ. ಯಾರು ಫಸ್ಟ್ ಕೇಳಿರ್ತಾರೋ ಪರ್ಮಿಷನ್ ಅವ್ರಿಗೆ ಕೊಡಬೇಕಾಗತ್ತೆ. ಅಂಥವ್ರಿಗೆ ಫಸ್ಟ್ ಅರ್ಜಿ ಯಾರು ಹಾಕಿರ್ತಾರೋ ಅವ್ರಿಗೆ ಅನುಮತಿ ಕೊಡಲೇಬೇಕಾಗತ್ತೆ. ದಲಿತ ಸಂಘಟನೆಗಳು ಬೇರೆ ದಿನ ಪಥಸಂಚಲನ ಇಟ್ಕೊಳ್ಳಿ, ಎಲ್ಲ ಒಟ್ಟೊಟ್ಟಿಗೆ ಮಾಡ್ತೀವಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹಠ ಹಿಡಿಯೋದು ಇದು ಸರಿಯಲ್ಲ ಅಂತ ಇದೇ ಸರ್ಕಾರದ ಒಬ್ಬರು ಸೀನಿಯರ್ ಅವರು ದರ್ಶನಾಪುರ ಅವರು, ಯಾದಗಿರಿ ಉಸ್ತುವಾರಿ ಸಚಿವರು ಆನ್ಸರ್ ಮಾಡಿದ್ದಾರೆ. ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಕೈಯಲ್ಲೇ ಬಹಳಷ್ಟು ಮಿನಿಸ್ಟರ್ಗಳಿಗಿದು ಸುಮ್ಮನೆ ಅವಶ್ಯಕತೆ ಇಲ್ಲದೆ ಜಗ್ಗಾಟ ಆಗ್ತಿದೆ. ಇಲ್ಲಿ ಸುಮ್ಮನೆ ಎಳೆದಾಡ್ತಿದ್ದಾರೆ ರಾಜಕೀಯಕ್ಕೋಸ್ಕರ ಅಂತ ಅನ್ನಿಸ್ತಿದೆ ಅಂತಾನೆ ಅಲ್ವಾ ಈ ರಿಯಾಕ್ಷನ್ ಅರ್ಥ. ಅವ್ರು ಮಾಡ್ದಿನ ನಾವು ಮಾಡ್ತೀವಿ, ಅವ್ರು ಕೊಟ್ಟರೆ ನಾವು ಕೊಡ್ತೀವಿ. ಚಿತ್ತಾಪುರದಲ್ಲಿ ಹಿಂಗೆ 10-11 ಸಂಘಟನೆಗಳು ಸೇರ್ಕೊಂಡಿದ್ದಾವೆ, ಕೋರ್ಟ್ಗೆ ಹೋಗಿದೆ. ಇಲ್ಲೂ ಹಾಗೆ ಮಾಡಬೇಕು ಅನ್ನೋ ಪ್ರಯತ್ನ ಆಗ್ತಿದೆ. ಕೆಂಬಾವಿ ಪಟ್ಟಣದಲ್ಲಿ ನವೆಂಬರ್ 4ಕ್ಕೆ RSS ಪಥಸಂಚಲನ ನಡೆಸೋದಕ್ಕೆ ಉದ್ದೇಶಿಸಿ ಅನುಮತಿ ಕೇಳಿದ್ದಾರೆ ಅವರು. ದಲಿತ ಪರ ಸಂಘಟನೆಗಳು ಆಕ್ಷೇಪ ಎತ್ತಿವೆ. ಅವ್ರಿಗೆ ಕೊಟ್ಟರೆ ನಮಗೂ ಕೊಡಬೇಕು, ನೀವು ಕೊಡಲಿಲ್ಲ ಅಂದರೂ ನಾವು ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ RSS ಬಗ್ಗೆ ಈ ಪ್ರಶ್ನೆ ಯಾವಾಗಲೂ, ಅನುಮತಿ ಇಲ್ಲದೆ ನೀವು ಹೆಂಗೆ ಮಾಡ್ತೀರಿ ಅಂತ. ಈಗ ದಲಿತ ಸಂಘಟನೆಗಳು ಹೇಳ್ತಿರೋದು ಅವ್ರು ಕೊಡದೇ ಇದ್ರೂ ನಾವು ಮಾಡ್ತೀವಿ, ನೀವು ಅನುಮತಿ ಕೊಟ್ಟರು ಒಳ್ಳೇದು, ಇಲ್ಲ ಅಂದರೆ ನಾವು ಮಾಡೇ ಮಾಡ್ತೀವಿ ಅಂತಿದ್ದಾರೆ. RSS ಪಥಸಂಚಲನ ನಡೆಸಿದ್ರೆ ನಮಗೂ ಅವತ್ತೇ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು, ಇಲ್ಲವಾದಲ್ಲಿ ನಾವು ಕೌಂಟರ್ ಪಥಸಂಚಲನ ಮಾಡೇ ತೀರ್ತೀವಿ ಅಂತ ಸವಾಲು ಹಾಕಿದ್ದಾವೆ. ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ಕ್ರಮಗಳ ಬಗ್ಗೆ ಈಗ ಚಿಂತನೆ ಮಾಡೋ ರೀತಿಯಾಗಿದೆ. ಈಗ ಪರ್ಮಿಷನ್ ಕೊಟ್ಟರೆ ಒಂಥರ ಕಷ್ಟ, ಕೊಡದೇ ಇದ್ರೆ ಇನ್ನೊಂಥರ ಕಷ್ಟ ಅನ್ನೋ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿದೆ. RSS ಪಥಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಆಕ್ರೋಶ ಕೆಲವು ದಲಿತ ಸಂಘಟನೆಗಳ ಕಥೆ ಇದು. ಚಿತ್ತಾಪುರದಲ್ಲಿ ನೋಡಿದ್ರೆ ಅವ್ರು ದೊಣ್ಣೆ ಹಿಡಿದ್ರೆ ನಾವು ಖಡ್ಗ ಹಿಡ್ಕೊಳ್ತೀವಿ ಅನ್ನೋ ತನಕ ಕೆಲವರದ್ದೆಲ್ಲ ಡಿಮ್ಯಾಂಡು, ಇಲ್ಲ ನಾವು ದೊಣ್ಣೆ ಹಿಡ್ಕೊಂಡೇ ಮಾಡ್ತೀವಿ ಅಂತ. ನಾವು ಯಾವಾಗಿಂದ 100 ವರ್ಷಗಳಿಂದ ಅನುಸರಿಸ್ಕೊಂಡು ಬಂದಿರೋ ಪದ್ಧತಿಯನ್ನು ಮುಂದುವರಿಸ್ತಿದ್ದೀವಿ. ಇದು ಮಾರಕಾಸ್ತ್ರ ಅಲ್ಲ, ಸಮವಸ್ತ್ರದ ಭಾಗ ಅಂತ ಅವರು ಹೇಳ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ, ಇಷ್ಟು ವರ್ಷ ಯಾಕೆ, ಈಗಲೂ ಎಲ್ಲೆಡೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇಲ್ಲಿ ಮಾತ್ರ ಯಾಕೆ ಸಮಸ್ಯೆ ಆಗ್ತಿದೆ ಅನ್ನೋ ಪ್ರಶ್ನೆ. ಅದರ ಆಧಾರದಲ್ಲಿಯೇ ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ನೀವು ಕಿತ್ತುಕೊಳ್ಳೋಕ್ಕಾಗಲ್ಲ, ಸರ್ಕಾರದ ಆದೇಶ ಅಂತ ಹೈಕೋರ್ಟ್ ಮೊನ್ನೆಯಷ್ಟೇ ಮಧ್ಯಂತರವಾಗಿ
ತಡೆ ಕೊಡ್ತು ಸರ್ಕಾರದ ಆದೇಶಕ್ಕೆ. ಆದಾಗಿಯೂ ಕೂಡ ಅದೇ ಪ್ರಶ್ನೆಗಳನ್ನು ಎತ್ತುಕೊಂಡು ಅದೇ ವಿಚಾರ ಹಿಡ್ಕೊಂಡು ಈಗ ಕೆಲವರು ಎಳೆದಾಡ್ತಿದ್ದಾರೆ. ಮತ್ತು ಇಲ್ಲಿ ಅವ್ರು ಹೇಳ್ತಿರೋದು ನೋಡಿ, ನಿನ್ನೆ ಒಂದು ಪ್ರೊಟೆಸ್ಟ್ ಬೇರೆ ಆಗಿದೆ ಹುಬ್ಬಳ್ಳಿಯಲ್ಲಿ. RSS ಬ್ಯಾನ್ ಮಾಡಬೇಕು ಅಂತ ರಾಷ್ಟ್ರೀಯ ಅಹಿಂದ ಸಂಘಟನೆ ಅಂತ ಒಂದು ಪ್ರತಿಭಟನೆ ಆಗಿದೆ. ಅರೆಬೆತ್ತಲೆಯಾಗಿ ಹುಬ್ಬಳ್ಳಿ ಅಂಬೇಡ್ಕರ್ ವೃತ್ತದಿಂದ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ರಾಷ್ಟ್ರೀಯ ಸಂಘಟನೆ ರಾಜ್ಯಾಧ್ಯಕ್ಷ, ಅಹಿಂದ ರಾಷ್ಟ್ರೀಯ ಸಂಘಟನೆ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಮನುಸ್ಮೃತಿ ದಹಿಸಿ ಈಗ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇದು ಬರೀ ಹುಬ್ಬಳ್ಳಿಲಲ್ಲ, ನಾವು ರಾಜ್ಯವ್ಯಾಪಿ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಬೆಂಬಲ ಅಂತ ಘೋಷಣೆ ಮೊಳಗಿಸಿದ್ದಾರೆ. ಸಂವಿಧಾನ ಬಚಾವೋ, RSS ಹಠಾವೋ ಅಂತ ಘೋಷಣೆ ಕೂಗಿ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಮೆರವಣಿಗೆ ಮಾಡೋದಕ್ಕೆ ಹೊರಟಿದ್ರು. ಪೊಲೀಸರು ತಡೀತಾರೆ, ಅರೆಸ್ಟ್ ಮಾಡ್ತಾರೆ. ರಾಜ್ಯದಾದ್ಯಂತ ಮಾಡ್ತೀವಿ, ಇಲ್ಲಿ ತಡಿತೀರಾ ನಮ್ಮನ್ನು, ರಾಜ್ಯವ್ಯಾಪಿ ಮಾಡ್ತೀವಿ ಅಂತ ಅವರು RSS ಬ್ಯಾನ್ ಆಗಲೇಬೇಕು ಅಂತ ಈಗ ಹೋರಾಟಗಳನ್ನು ಶುರು ಮಾಡ್ತಿದ್ದಾರೆ. ಈಗ ದಲಿತ ಸಂಘಟನೆಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರಿದ್ದಾರಾ ಅಂತ ಕೇಳಿದ್ರೆ ಹೌದ್ರಿ, ಏನೀಗ ನಾನೇ ಸ್ಪಾನ್ಸರ್, ಅದಕ್ಕೆ RSSಗೆ ಯಾರು ಫಂಡ್ ಕೊಡ್ತಾರೆ ಅದನ್ನು ಹೇಳಿ ಫಸ್ಟ್ ಒಂದು ಸವಾಲು ಹಾಕಿದ್ರು. ಸೊ ಕೆಲವು ಈ ರೀತಿಯ ಸಂಘಟನೆಗಳ ಹಿಂದೆ ನಾನೇ ಇದ್ದೀನಿ ಅನ್ನೋ ಥರ ಸಿಟ್ಟಲ್ಲೋ ಮತ್ತೊಂದು ಒಟ್ಟಿನಲ್ಲಿ ಅವರ ಮಾತು ಗಮನ ಸೆಳೆದಿತ್ತು, ನೆನಪು ಮಾಡ್ಕೊಳ್ಬಹುದು. ಈಗ RSSಗೆ ಪರ್ಮಿಷನ್ ಯಾಕೆ ಕೊಡಬೇಕು? ಯಾಕೆ ಅವರು ರಿಜಿಸ್ಟರ್ಡ್ ಅಲ್ಲದೆ ತೆರಿಗೆ ಪಾವತಿಸದೆ ಸುಮ್ಮನೆ 6 ತಿಂಗಳಿಗೂ NGOಗಳು ಎಲ್ಲ ಲೆಕ್ಕ ಕೊಡ್ತವೆ, ಅದು ಕೊಡಬೇಕಾಗತ್ತೆ ಅಂತ ಇವ್ರು ರಿಜಿಸ್ಟ್ರೇಷನ್ ಇಲ್ಲದೆ ಕಳ್ಳಾಟ ಮಾಡಿಕೊಂಡು ಇವ್ರಿಗೆ ಪ್ರೊಟೆಕ್ಷನ್ ಬೇಕು, ಗೃಹ ಸಚಿವ್ರಿಗೆ ಕೊಟ್ಟಷ್ಟೇ ಪ್ರೋಟೋಕಾಲ್ ಫಾಲೋ ಮಾಡಬೇಕಂತೆ. ಆದರೆ ಇವರು ದೇಶದ ತೆರಿಗೆ ಕಟ್ಟಿ ನಿಯಮ ಮಾತ್ರ ಪಾಲಿಸಲ್ವಂತೆ ಅಂತೆಲ್ಲ ಮತ್ತೆ RSS ವಿರುದ್ಧ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಹೊತ್ತಲ್ಲಿ ಕೈ ಮಂತ್ರಿಗಳು, ರಾಷ್ಟ್ರೀಯ ಮಟ್ಟದ ನಾಯಕರುಗಳ ಸ್ಟೇಟ್ಮೆಂಟ್ ಕೂಡ ಗಮನ ಸೆಳೀತಿದೆ ನೋಡಿ. ಕೇಂದ್ರ ಸಚಿವರಾಗಿದ್ದ ಚಿದಂಬರಂ ಅವರು ಇತ್ತೀಚೆಗಷ್ಟೇ ನಮ್ಮ ಸೈನ್ಯದ ವಿಷಯದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 26/11 ಅಟ್ಯಾಕ್ಗೆ ಪ್ರತೀಕಾರ ತಗೊಳ್ಬೇಕು ಅಂತ ನಮಗೆಲ್ಲ ಇಚ್ಛೆ ಇತ್ತು, ಆಗಲಿಲ್ಲ, ಒಪ್ಕೊಳ್ಳಿಲ್ಲ ಅವತ್ತಿನ PM ಅಂತ ಹೇಳುವ ಮೂಲಕ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದ್ರು. ಕೈಗೆ ಆಘಾತಕಾರಿಯಾಗಿತ್ತು ಆ ಸ್ಟೇಟ್ಮೆಂಟ್. ಈಗ ಅವರ ಪುತ್ರ ಕಾರ್ತಿ ಚಿದಂಬರಂ ಅವರ ಸ್ಟೇಟ್ಮೆಂಟನ್ನು ಕೇಳಿಸ್ಕೊಳ್ಳಿ. RSS ಬ್ಯಾನು ಮಾಡೋಕ್ಕಾಗತ್ತಾ ಅನ್ನೋದು ಫಸ್ಟ್ ಪ್ರಶ್ನೆ ಅಂತ ಅವ್ರು ಹೇಳ್ತಾರೆ. ಈಗ RSS ಅಲ್ಲೇ ಬೆಳೆದವರು ಇವತ್ತು ದೇಶದ PM ಆಗಿದ್ದಾರೆ. ಮತ್ತು ಸಂಘಟನೆಗಳನ್ನು ಬ್ಯಾನ್ ಮಾಡೋದು ಅನ್ನೋ ವಿಚಾರ ಇಲ್ಲಿ ಫಸ್ಟ್ ಆಗತ್ತಾ ಅನ್ನೋದನ್ನು ನೋಡ್ಕೊಳ್ಳಿ. ಆಗದೇ ಇರೋದರ ಸುತ್ತ ಯಾಕೆ ಮಾತು ಅನ್ನೋದೇ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಂದು ದೇಶಕ್ಕೆ ಮಾರಕವಾದ ಸಂಘಟನೆ ಕೆಲಸ ಚಟುವಟಿಕೆಗಳು ಯಾವುದು ನಡೀಬಾರ್ದು ಅನ್ನೋದು ಸರಿ, ಅವರು ಎಲ್ಲ ಸಂಘಟನೆಗಳನ್ನು ಉದ್ದೇಶಿಸಿ ಹೇಳ್ತಾರೆ. ಯಾವ ಸಂಘಟನೆ ಆದರೂ ಸರಿ, ದೇಶಕ್ಕೆ ಅವರು ಮಾರಕವ ಅನ್ನೋದಷ್ಟೇ ಇಲ್ಲಿ ಪ್ರಶ್ನೆ ಆಗತ್ತೆ ಅಂತ ಬಹಳ ತೀಕ್ಷ್ಣವಾಗಿ ಅವ್ರ ರಿಯಾಕ್ಷನ್ ನೋಡಬಹುದು ಇಲ್ಲಿ. ಸುಮ್ಮನೆ ಇದೆಲ್ಲ ಆಗೋ ಕೆಲಸನ ನೀವು ಸಾಧ್ಯವಿಲ್ಲದ್ರ ಸುತ್ತ ಏನೋ ಜಟಾಪಟಿ ಮಾಡ್ತಿದ್ದೀರಲ್ಲ ಅನ್ನೋ ರೀತಿಯಲ್ಲಿ ಕಾರ್ತಿ ಚಿದಂಬರಂ ಅವರು ಇಂಡೈರೆಕ್ಟ್ ಆಗಿ ಹೊಡೆದಂಗಿದೆ. I mean, the RSS is, I don't agree with the RSS BJP's political ideology, but I'm not too sure whether a ban is really feasible and sustainable in today's legal environment. And you got to also understand that the government today is run by members right from the Prime Minister who are ardent members of the RSS. So, I mean, this kind of an argument asking for the RSS to be banned, how is this government going to do it? Of course, you know, no organization should indulge in any activity which causes some sort of distress to the unity and integrity of India. ಸಾವಿರಾರು ಕಡೆ ಪಥಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಹೇಳ್ತಾ ಇರೋದು ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದೀವಿ, 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಒರೆಸ್ಬೇಕಂತೇನಿದೆ. ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವ? ನಾನು ಅನ್ರಿಜಿಸ್ಟರ್ಡ್ ಇದ್ದರೆ ಪರ್ಮಿಷನ್ ಕೊಡ್ತಾರಾ? ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು, ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು, ಆವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದು ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ. ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕ್ಕೊಂಡು ಡ್ರಮ್ ಬಾರಿಸ್ಕೊಂಡು ಕಳ್ಗಗಳು ಉತ್ಕೊಂಡು ದೊಣ್ಣೆಗಳು ಏನೋ ಹಾಕ್ಕೊಂಡು ದೊಣ್ಣೆಗಳನ್ನು ಇಟ್ಕೊಂಡು ಇವ್ರು ಪಥಸಂಚಲನ ಮಾಡೋದು ಅಗತ್ಯ ಏನಿದೆ? ಯಾವ ಸಂಪ್ರದಾಯ ಇದು? ಯಾರ ಸಂಪ್ರದಾಯ ಇದು? ಆ ಸಂಘಟನೆಯ ಸಂಪ್ರದಾಯ ಇದ್ದರೆ ನಾವು ಒಪ್ಪಬೇಕಂತ ಏನಿದೆ? ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಏನಕ್ಕೆ ಮಾಡಬೇಕು? ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೀ ಮಿಲಿಟ್ರಿದವರು, ಪ್ಯಾರಾಮಿಲಿಟ್ರಿದವರು, ಪೊಲೀಸವರು. ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ?
ಅಥವಾ ಮಾಡೋ ಅವಶ್ಯಕತೆನ ಏನಿದೆ? ಯಾಕಂದರೆ ಈಗ ಚಿದಂಬರಂ ಆ್ಯಂಡ್ ಅವರ ಆಪ್ತರು ಕೆಲವು ಸೀನಿಯರ್ಸ್ ಎಲ್ಲ ರಾಹುಲ್ ಗಾಂಧಿ ನಾಯಕತ್ವ ಮತ್ತು ಈಗ ಕಾಂಗ್ರೆಸ್ನ ಪರಿಸ್ಥಿತಿಯ ವಿಚಾರದಲ್ಲಿ ಆಗಾಗ ಇರುಸು ಮುರುಸು ಹೊರಗೆ ಹಾಕೋದನ್ನು ಮತ್ತು BJPಯಲ್ಲಿ ಸಂಘಟನೆಯ ಶಕ್ತಿ ಹೆಂಗಿದೆ ಅಂತ ಬಾಯಿ ತುಂಬ ಆ ಸೈದ್ಧಾಂತಿಕ ವ್ಯತ್ಯಾಸವನ್ನು ಬಿಟ್ಟು ಶ್ಲಾಘಿಸ್ತಿರೋದನ್ನೆಲ್ಲ ನೋಡಿದ್ದೀವಿ. ಶಶಿ ತರೂರ್ ಅವರಂತೂ ಓಪನ್ ಆಗಿ ಒಂದು ಕಾಲು ಹೊರಗೆ ಇಟ್ಟೇ ಬಿಟ್ಟಿದ್ದಾರಲ್ವ. ಇದರ ನಡುವೆ ಕಾರ್ತಿ ಚಿದಂಬರಂ ಅವರ ಸ್ಟೇಟ್ಮೆಂಟ್ ನೋಡಿ, ಯಾರು ಮಾಡೋಕ್ಕೆ ಹೊರಟಿದ್ದಾರೆ, ಇದನ್ನು ಏನು ಆಗುತ್ತಾ ಹೋಗುತ್ತಾ ಕೆಲಸ ಇದು ಅಂತ. ಇದೆಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ, ಸುಮ್ಮನೆ ಅನವಶ್ಯಕ ಮಾತುಗಳು ಅನ್ನೋ ರೀತಿಯಲ್ಲಿ ಅವರ ರಿಯಾಕ್ಷನ್ ಕೂಡ ಗಮನ ಸೆಳೀತಿದೆ. ಸೊ ಕರ್ನಾಟಕದ ಮಂತ್ರಿ ಹೇಳ್ತಾರೆ, ಅವ್ರು ಕೇಳಿದ್ರು ಅಂತ ಇನ್ನೊಬ್ರು ಕೇಳೋದು ಸರಿಯಲ್ಲ, ಫಸ್ಟ್ ಯಾರು ಅರ್ಜಿ ಹಾಕ್ತಾರೋ ಅವ್ರಿಗೆ ಕೊಡ್ತೀವಿ. ಇದನ್ನು ಯಾಕೆ ಪಾಲಿಸೋಕ್ಕಾಗ್ತಿಲ್ಲ ಜಿಲ್ಲಾಡಳಿತಕ್ಕೆ? ರಾಜಕೀಯ ಒತ್ತಡಕ್ಕೆ ಸಿಕ್ಕಾಕೊಂಡಿದೆಯಾ ಜಿಲ್ಲಾಡಳಿತ ಅಂತ ಅನ್ನಿಸ್ತಿದೆ. ಸರಿ, ಈಗ ಎಲ್ಲರೂ ಒಟ್ಟೊಟ್ಟಿಗೆ ಬರ್ತಾರೆ, ಅದು ಕೂಡ RSS ಕೇಳಿದಾಗಲೇ ಇನ್ನೊಬ್ಬರು ಅರ್ಜಿ ಹಾಕ್ತಾರೆ ಅಂತ ಬಂದಾಗ ಸರಿ ಒಟ್ಟೊಟ್ಟಿಗೆ ಕೊಡೋದು ಕಷ್ಟ ಆಗತ್ತೆ, ಯಾಕಂದರೆ ಪರಿಸ್ಥಿತಿ ಸರಿ ಇಲ್ಲ. ಫಸ್ಟ್ ಹಾಕಿದವ್ರಿಗೆ ಫಸ್ಟ್ ಕೊಡ್ತೀವಿ ಅಂತ ನಿರ್ಧಾರಗಳು ಯಾಕೆ ಆಗ್ತಿಲ್ಲ? ಚಿತ್ತಾಪುರದಲ್ಲಿ ಈ ಸಮಸ್ಯೆಗೆ ಕೋರ್ಟ್ ತನಕ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ, ಆಗ್ತಾ ಇದೆ ಬೆಳವಣಿಗೆ. ಸುಮಾರು ಕಡೆಗಳಲ್ಲಿ ಕಗ್ಗಂಟು ಸೃಷ್ಟಿ ಮಾಡುವ ಪ್ರಯತ್ನ ಬೇಕಂತಲೇ ಆಗ್ತಿದೆಯಾ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಾಂಗ್ರೆಸ್ನ ನಾಯಕರೇ ಈ ರೀತಿ ರಿಯಾಕ್ಷನ್ ಕೊಟ್ಟ ಮೇಲೂ ಕೂಡ ಇಲ್ಲ, ತನ್ನ ಐಡೆಂಟಿಟಿ ಇದು, ಇದರಿಂದ ನಾನು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದೀನಿ, ನೋಡೇ ಬಿಡೋಣ RSSಗೆ ಸೆಡ್ಡು ಹೊಡೆಯೋಣ ಅಂತ ನಿಂತಿರುವ ರೀತಿಯ ಇದು, ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ. ಈಗ ಅಧಿಕಾರಿಗಳು ಭಾಗಿಯಾಗಬಾರ್ದು, ಅದು ಹೆಂಗೆ RSSಲ್ಲಿ ಗುರುತಿಸ್ಕೊಂಡು ನೀವು ಪಥಸಂಚಲನ ಮಾಡಿ ನಾಳೆ ಮತ್ತೆ ಸರ್ಕಾರಿ ಕುರ್ಚಿಲಿ ಕೂರ್ತೀರಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರಲ್ವ. ನಿನ್ನೇನು ಖರ್ಗೆ ಅವರು ಮೊನ್ನೇನೂ ಹೇಳಿದ್ದಾರೆ, ಅಧಿಕಾರಿಗಳು ಭಾಗಿಯಾಗಲೇಬಾರ್ದು, ಅವರ ಭಾಗಿಯಾಗುವಂಥ ಅವಕಾಶವೇ ಇರಬಾರ್ದು ಅಂತೆಲ್ಲ ಗುಡುಗಿದ್ರು ದೊಡ್ಡ ಖರ್ಗೆ ಅವರು. ಸರಿ, ಗಣೇಶ ಹಬ್ಬದ ಉತ್ಸವ ಮೆರವಣಿಗೆಯಲ್ಲಿ ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಭಾಗಿಯಾಗೋದಕ್ಕೆ ಈ ದೇಶದ ಸಂವಿಧಾನ ಅವಕಾಶ ಕೊಡುತ್ತಾ ಇಲ್ವಾ? ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ದೇಶದ ಆಚರಣೆಯ ಭಾಗವಾಗೋದಕ್ಕೆ ಯಾವುದೇ ಧರ್ಮ ಬೇಡ, ಗಣೇಶ ಉತ್ಸವ ಬೇಡ, ಬೇರೆ ಧರ್ಮದ್ದೇ ಒಂದು ಹಬ್ಬದ ಮೆರವಣಿಗೆ ಅದರಲ್ಲಿ ಭಾಗಿಯಾಗಬಹುದು ಅಂದರೆ ಯಾಕೆ ಇದರಲ್ಲಿ ಭಾಗಿಯಾಗೋ ಹಾಗಿಲ್ಲ? ಅವರ ಹಕ್ಕಲ್ವಾ ಅದು, ಅದನ್ನು ಹೆಂಗೆ ಕಿತ್ಕೊಳ್ಳೋಕ್ಕಾಗತ್ತೆ ಅಂತಲೇ ಕೋರ್ಟ್ ಕೂಡ ಕೇಳಿದ್ದು. ಹೆಂಗೆ ಕಿತ್ಕೊಳ್ಳೋಕ್ಕಾಗತ್ತೆ? ಈಗ ದೇಶಕ್ಕೆ ಮಾರಕವಾದ, ಸಮಾಜದ ಸಾರ್ವಭೌಮತೆಗೆ ಮಾರಕವಾದ ಚಟುವಟಿಕೆಗಳಲ್ಲಿ ಇವರು ತೊಡಗಿಕೊಳ್ತಾರೆ ಅಂದರೆ ಸರಿ. ಆದರೆ ಪಥಸಂಚಲನ ಮಾಡ್ತೀನಿ ನಾನು ಶಾಂತಿಯುತವಾಗಿ ಒಂದು ಸಾಂಸ್ಕೃತಿಕ ಸಂಘಟನೆ ಜೊತೆ ಸೇರಿಕೊಂಡು ಅಂದರೆ ಇದು ಯಾಕೆ ತಪ್ಪಾಗತ್ತೆ ಅನ್ನುವಂಥ ಪ್ರಶ್ನೆಯ ಸುತ್ತವೇ ಈಗ ಕಾನೂನು ಹೋರಾಟ ನಡೀತಿದೆ. ದತ್ತಾತ್ರೇಯ ಹೊಸಬಾಳೆಯವರು ಅಂದರೆ RSSನ ಪ್ರಮುಖರಲ್ಲಿ ಒಬ್ಬರು ನಿನ್ನೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು. ಯಾರದ್ದೋ ಮನಸ್ಸಲ್ಲಿ ಯೋಚನೆ ಬಂತು, ತನಗನ್ನಿಸ್ತಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ ಮಾತ್ರಕ್ಕೆಲ್ಲ RSSಗೆ ಕೈ ಹಾಕೋಕ್ಕಾಗಲ್ಲ, ನೀವು ಅದು ಕನಸಲ್ಲೂ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. 100 ವರ್ಷಗಳಿಂದ ಜನ ಒಪ್ಕೊಂಡು ಬಂದಿದ್ದಾರೆ, ಕಾನೂನು ಇದನ್ನು ಮತ್ತಷ್ಟು ಬಲಿಷ್ಠವಾಗಿ ಮಾಡ್ಕೊಂಡು ಬಂದಿದೆ. ಜನರ ಬೆಂಬಲವೇ ಸಿಕ್ಕ ಮೇಲೆ, ಸಮಾಜವೇ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ ನೀವು 4 ಜನ ಬಾಯಿ ಬಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಪಾಪ ಅನ್ಸತ್ತೆ ನಿಮ್ಮನ್ನು ನೋಡಿದರೆ ಅನ್ನೋ ರಿಯಾಕ್ಷನ್ RSS ಕಡೆಯಿಂದ ಬರ್ತಾ ಇದೆ. ಬಹಳ ಬೇಸರದ ಸಂಗತಿ, ನೀವು ಈ ರೀತಿ ಮೈಪರಿಚ್ಕೊಳ್ತಿದ್ದೀರಿ ಅಂದರೆ ಅಂತ BJP ಕೂಡ ಮುಗಿಬೀಳ್ತಿದೆ. ಒಟ್ಟಿನಲ್ಲಿ ಖರ್ಗೆ ಅವರಂತೂ ಹಠ ಬಿಡ್ತಿಲ್ಲ. ಅವರ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಜಟಾಪಟಿ ಮುಂದುವರಿತಾ ಇದೆ. ಈ ಹೊತ್ತಲ್ಲಿ ಬೇಸತ್ತು ಇದು ಏನಕ್ಕೆ ಬೇಕು, ನಮ್ಮದೇ ಸಾವಿರಾರು ಇರುವಾಗ ಅಂತ ಈಗ ಮಂತ್ರಿಗಳು, ಕೈ ನಾಯಕರೇ ರಿಯಾಕ್ಷನ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದೇ ಕುತೂಹಲಕಾರಿ. ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.